ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿ ವಿಚಾರ ಸಿಎಂ ಡಿಸಿಎಂ ಬೆನ್ನಿಗೆ ನಿಂತಿದ್ದ ಸ್ವಾಮೀಜಿಗಳ ನಡೆಗೆ ಬೇಸರ ವ್ಯಕ್ತವಾಗ್ತಾ ಇದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಸ್ವಾಮೀಜಿಗಳ ಬಗ್ಗೆ ಈಗ ಕೆಲವರು ಅಸಮಾಧಾನಗಳನ್ನು ಹೊರಹಾಕಿದ್ದಾರೆ. ಧರ್ಮ ಮಾರ್ಗದರ್ಶನ ಮಾಡುವವರಿಗೆ ರಾಜಕೀಯ ಯಾಕೆ? ಅವ್ರದ್ದೇನು ಕೆಲಸ? ಮಠಾಧೀಶರದ್ದು ಭಕ್ತಾದಿಗಳು ಬಂದ್ರೆ ಅವರ ಹಿತವನ್ನು ಕಾಪಾಡೋದು, ಧರ್ಮ ರಕ್ಷಣೆ ಮಾಡೋದು. ಆದರೆ ಇವರಿಗೆ ರಾಜಕೀಯ ಚಿಂತೆ ಯಾಕೆ? ಕಾವ್ಯ ಹಾಕ್ಕೊಂಡಿದ್ದಾರಲ್ವಾ? ರಾಜಕೀಯ ಮಾಡುವವರು ಅದನ್ನೇ ಮಾಡಲಿ, ಕಾವಿ ಬಿಚ್ಚಿ ಬೇಕಾದರೆ ಖಾದಿ ಹಾಕ್ಕೊಂಡು ರಾಜಕಾರಣ ಮಾಡಲಲ್ವಾ? ಈ ಅಭಿಪ್ರಾಯಗಳು ಬರ್ತಾ ಇದೆ. ಧರ್ಮ ಮಾರ್ಗ ತೋರಿಸುವವರು ಅಲ್ಲೇ ಮುಂದುವರಿಯಲಿ, ಅವರವರ ಕೆಲಸ ಅವರೇ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜಾತಿ ಧರ್ಮಾಧಾರಿತ ರಾಜಕಾರಣ ದೇಶದ ಸಮಗ್ರತೆಗೆ ಧಕ್ಕೆ ತರುತ್ತೆ. ಹೀಗಂತ ರಾಜಕೀಯ ನಾಯಕರು, ಅದರಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಕೇವಲ ಒಂದು ಸಮುದಾಯದ ಸ್ವಾಮೀಜಿಗಳಷ್ಟೇ ಅಲ್ಲ, ಯಾರ್ಯಾರೆಲ್ಲ ಈಗ ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೋ, ಡಿ.ಕೆ. ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಅವ್ರನ್ನ ಮೀಟ್ ಆಗಿ ಅಥವಾ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೋ ಅಂಥವ್ರೆಲ್ರಿಗೂ ಕೂಡ ಕುಮಾರಸ್ವಾಮಿ ಹಾಗೆ ಕೆಲವು BJP ನಾಯಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜಕೀಯದಿಂದ ಸ್ವಾಮೀಜಿಗಳು ದೂರ ಉಳಿಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಸ್ವಾಮೀಜಿಯವರು ಒಕ್ಕಲಿಗ ಸ್ವಾಮೀಜಿ ಇರ್ಬೋದು, ಕೂರ್ಮ ಸಮಾಜದ ಸ್ವಾಮೀಜಿಗಳಿರ್ಬೋದು, ಇನ್ನೂ ಹಲವಾರು ಸಮಾಜದ ಸ್ವಾಮಿಗಳಿರ್ಬೋದು, ಚರ್ಚೆ ಮಾಡಿರೋದು ಗಮನಿಸಿದ್ದೇನೆ. ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರಾಜಕಾರಣದಲ್ಲಿ ಧರ್ಮವನ್ನು ನಾವು ಬೆಳೆಸೋದು ಬೇಕಿಲ್ಲ. ಇವತ್ತು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ 140 ಸೀಟ್ ಕೊಟ್ಟು ಈ ನಾಡಿನ ಜನತೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಮಾಜಗಳ ಮಧ್ಯೆ ಬಿರುಕುಂಟು ಮಾಡಿ ಸಂಘರ್ಷಕ್ಕೆ ಮತ್ತು ವಿಶ್ವಾಸದ ಕೊರತೆಯನ್ನು ಜಾತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಈ ಕಾಂಗ್ರೆಸ್ ನಾಯಕರ ನಡವಳಿಕೆ ಕಾರಣ. ಇಲ್ಲಿ ಇವತ್ತು ಯಾರು ಚಿತಾವಣೆ ಮಾಡಿದ್ರು, ಯಾರು ಅದಕ್ಕೆ ಬಲಿಯಾಗ್ತಾರೆ, ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಎಲ್ಲ ಸಮಾಜದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮನವಿ ಮಾಡೋದು, ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ರಾಜಕೀಯ ಬಿಡಿ. ಧರ್ಮಾಧಿಕಾರಿಗಳು ಈ ವಿಷಯದಲ್ಲಿ ರಾಜಕಾರಣದಲ್ಲಿ ಏಕೆಂದರೆ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ, ವ್ಯಕ್ತಿಗಳ ವ್ಯಾಮೋಹ ಆಗಲಿ ಇರಬಾರ್ದು. ಯಾಕೆಂದರೆ ಅದು ಶಿವಕುಮಾರ್ ಅವರೇ ಹೇಳ್ತಾರೆ. ಯಾವಾಗ ನಮ್ಮ ಭಾಳ ವಚನಗಳು, ಸರ್ವಜ್ಞ ವಚನ ಮತ್ತು ಭಗವದ್ಗೀತೆ ಎಲ್ಲ ಭಾಳ ಹೇಳ್ತಾರೆ. ಅದರಲ್ಲಿ ಏನು ಹೇಳ್ತಾರೆ? ಈ ವ್ಯಾಮೋಹ ಬಿಡಬೇಕು. ಧರ್ಮಾಧಿಕಾರಿಗಳಿಗೂ ನಾನು ಮಾತಾಡೋದು, ನಾವು 2 ಬಾರಿ BJP ಜೊತೆ ಸರ್ಕಾರ ಮಾಡಿದೆ, ತಪ್ಪುಗಳು ನಮ್ಮಿಂದ ಆಗಿರ್ತವೆ. ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿಗೆ? ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ, ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು ಅವರು. ಆಗ ಬನ್ರಪ್ಪ ನಾನು ಒಕ್ಕಲಿಗರನು ಉಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಯಾರಾದ್ರು ಕರೆದ ನಾನು ಅದು ನಾವು ಎಕ್ಸ್ಪೆಕ್ಟು ಮಾಡೋಂಗಿಲ್ಲ. ಅವೆಲ್ಲ ಮಾಡಬಾರ್ದು. ನಾವು ರೆಪ್ರೆಸೆಂಟ್ ಮಾಡೋದು ಜನಪ್ರತಿನಿಧಿಗಳಾಗಿ ನಾಡಿನ ಜನತೆಯ ಕಲ್ಯಾಣಕ್ಕೆ, ನಮ್ಮ ಸ್ವಾರ್ಥಕ್ಕಲ್ಲ. ಇವತ್ತು ತಮ್ಮ ಪರ ನಿಂತ ಸ್ವಾಮೀಜಿಗಳ ಬಗ್ಗೆ ಎಚ್.ಡಿ.ಕೆ ಟೀಕೆ ವಿಚಾರ. ಸ್ವಾಮೀಜಿಗಳು ಇಲ್ದಿದ್ರೆ ದೇವೇಗೌಡರು ಸಿಎಂ ಆಗ್ತಾ ಇದ್ರಾ? ಡಿ.ವಿ. ಸದಾನಂದಗೌಡರು ಸಿಎಂ ಆಗುವಾಗ ಸ್ವಾಮೀಜಿಗಳು ಬೀದಿಗಿಳಿದಿರಲಿಲ್ವಾ ಅವತ್ತು? ಇದನ್ನ DCM ಡಿ.ಕೆ. ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ. ನಾನು ಯಾರನ್ನೂ ನನ್ನ ಪರ ಮಾತನಾಡಿ ಅಂತ ಕರೆದಿಲ್ಲ, ನಾನು ಬನ್ನಿ ನನ್ನ ಪರ ಬೀದಿಗಿಳಿರಿ ಅಥವಾ ಮಾಧ್ಯಮಗಳು ಮುಂದೆ ಮಾತಾಡಿ ಅಂತೇಳಿ. ಅವರ ಅಭಿಮಾನ, ಅವ್ರ ಪ್ರೀತಿ, ಹಾಗಾಗಿ ಅವ್ರು ಮಾತಾಡಿರ್ತಾರೆ ಅಷ್ಟೇ. ಬೇರೆ ಜಾತಿಯ ಸ್ವಾಮೀಜಿಗಳು ಮಾತನಾಡಿದಾಗ ನಾನೇನಾದರೂ ಬೇಸರ ಮಾಡಿಕೊಂಡ ಸಮಯ ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ, ಅದನ್ನು ಬೇಡ ಅನ್ನೋಕ್ಕಾಗುತ್ತಾ ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಎಲ್ಲ ಪಕ್ಷಗಳಲ್ಲೂ ಕೂಡ ಧರ್ಮ ಮತ್ತು ರಾಜಕಾರಣ ಎರಡೂ ಕೂಡ ನಡೆದುಕೊಂಡು ಬರ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಮಠ ಹೆಂಗಾಯ್ತು? 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದರೆ ಚೀಫ್ ಮಿನಿಸ್ಟರ್ ಆಗ್ತಿರೋ ದೇವೇಗೌಡರು. ರಸ್ತೆಗಿಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯಿತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರಾ? ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೋಬೇಕಾಗ್ತದ? ಈಗ ಬೆಂಬಲ ಕೇಳಲಿಲ್ಲ ಅಂತ ಹೇಳಿ ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು, ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು.
ಬ್ರಹ್ಮಪುರಿ ಅವರು, ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು, ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನಾ? ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದಾ? ಪಾಪ ಕುಮಾರಣ್ಣಂಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ರಾಜಕಾರಣದಲ್ಲಿ ಧರ್ಮ ಮಧ್ಯಪ್ರವೇಶ ಜಾಸ್ತಿ ಆಗ್ತಾ ಇದೆ. ಅವ್ರು ಸಿ ಎಂ ಆಗಬೇಕು, ಇವ್ರು ಸಿ ಎಂ ಆಗಬೇಕು ಅಂತ ಅವರು ಒತ್ತಡವನ್ನು ಹಾಕ್ತಾನೆ ಇದ್ದಾರೆ. ಹಾಗಾಗಿನೇ ಈಗ ಕೆಲ ನಾಯಕರು ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ಯಾವ ರೀತಿಯಾಗಿತ್ತು ಅಂದರೆ, ಇದು ಎಲ್ಲ ಪಕ್ಷಗಳಲ್ಲೂ ಕೂಡ ಸಹಜವಾಗಿ ನಡೆದುಕೊಂಡು ಬಂದಂಥ ಒಂದು ಸಂಪ್ರದಾಯ ಅನ್ನುವ ರೀತಿ ಅವರು ಕೌಂಟರ್ ಇತ್ತ ಅಂತೇಳಿ. ಹೌದು ಪ್ರಭು, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರದಲ್ಲಿ ಎರಡು ರೀತಿಯಾದಂಥ ಸ್ಪಷ್ಟತೆ ಇತ್ತು. ಒಂದು, ತಮ್ಮ ಪರವಾಗಿ ಸ್ವಾಮೀಜಿಗಳು ಮಠಾಧೀಶರು ಮಾತನಾಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅದನ್ನು ಯಾಕೆ ಟೀಕಿಸಿದ್ರು ಅನ್ನೋದಕ್ಕೆ ಒಂದು ಹಂತದ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ, ನಾನು ಕೂಡ ಎಲ್ಲೂ ಜಾತಿ ಆಧಾರಿತವಾಗಿ ರಾಜಕಾರಣವನ್ನು ಮಾಡ್ತಾ ಇಲ್ಲ, ನಾನು ಒಂದು ಜಾತಿಯಲ್ಲಿ ಹುಟ್ಟಿದ್ದೇನೆ ಹೊರತು ಎಲ್ಲ ಜಾತಿಯನ್ನು ಪ್ರೀತಿಸ್ತೇನೆ, ಅವರೆಲ್ಲರ ಸಪೋರ್ಟ್ ನನಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಅವರ ಈ ಹೇಳಿಕೆ ಕುಮಾರಸ್ವಾಮಿಯವರ ಹಿಂದಿನ ಹೇಳಿಕೆಗಳು ಎರಡೂ ಕೂಡ ತಾಳೆ ಆಗುತ್ತೆ. ಅಂದರೆ ಕುಮಾರಸ್ವಾಮಿಯವರು ಹೇಳಿದ ಹೇಳಿಕೆಯಲ್ಲಿ ಸದುದ್ದೇಶದ ವಿಚಾರಗಳಿತ್ತು. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಧರ್ಮ ಬೆರಿಬಾರ್ದು, ಧರ್ಮಾಧಾರಿತ ವ್ಯಕ್ತಿಗಳು ಧರ್ಮವನ್ನು ಜನರಿಗೆ ಮಾರ್ಗದರ್ಶನವನ್ನು ಮಾಡುವ ಮುಖಾಂತರ ಸಂಸ್ಕೃತಿ ಮತ್ತು ವ್ಯವಸ್ಥೆಯನ್ನು ಮುಂದೊಂದು ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿಯನ್ನು ಮಾಡಬೇಕೆ ಹೊರತು ರಾಜಕಾರಣದ ಭಾಗವಾಗಬಾರದು. ಹಾಗೇನಾದರೂ ಆದಲ್ಲಿ ಆ ವ್ಯವಸ್ಥೆ ಹಾಳಾಗುತ್ತೆ, ಸಮಾಜದಲ್ಲಿರುವಂಥ ಸಾಂವಿಧಾನಿಕ ಮೌಲ್ಯಗಳು ಕಮ್ಮಿ ಆಗುತ್ತೆ. ಒಬ್ಬ ರಾಜಕಾರಣಿ ಅಂತ ಆಯ್ಕೆಯಾಗುವಂಥ ವ್ಯಕ್ತಿ ಆ ಪ್ರದೇಶದಲ್ಲಿ ಅಥವಾ ಆ ಕ್ಷೇತ್ರದಲ್ಲಿ ನಿಂತಾಗ ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಮುದಾಯದ ಎಲ್ಲರ ಮತವನ್ನು ಪಡೆದು ಆತ ಶಾಸಕನಾಗಿ ಬದಲಾಗ್ತಾನೆ. ಆ ನಂತರದಲ್ಲಿ ಆತನಿಗೆ ಪದವಿ ಸಿಕ್ಕುತ್ತೆ. ಇಂಥ ಸಂದರ್ಭದಲ್ಲಿ ಕೇವಲ ಒಂದು ಜಾತಿಯಿಂದಾಗಿ ಗುರುತಿಸಿಕೊಂಡಾಗ ಸಂಕುಚಿತ ವ್ಯವಸ್ಥೆ ನಿರ್ಮಾಣಗೊಂಡು ಆತನ ನಾಯಕತ್ವ ಮತ್ತು ಕೆಲಸದ ವಿಚಾರಗಳು ಚಿಕ್ಕದಾಗಬಹುದು ಅಥವಾ ವ್ಯಾಪ್ತಿ ಕುಂಠಿತವಾಗಬಹುದು ಅನ್ನುವಂಥ ವಿಚಾರದಲ್ಲಿ ಅವರು ಇದನ್ನು ಹೇಳಿಕೆ ಕೊಟ್ಟಿದ್ದರು. ಹಾಗೆ ಶಿವಕುಮಾರ್ ಅವರ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಅವರಿಗೆ ಸ್ಫೂರ್ತಿದಾಯಕ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಪರೋಕ್ಷವಾಗಿ ಹೇಳಿದರು. ಸೊ ಹೀಗೆ ಇಬ್ಬರು ವ್ಯಕ್ತಿಗಳು ನೀಡಿರುವಂಥ ಹೇಳಿಕೆಗಳು ಸಮಾಜಮುಖಿಯಾದ ಚಿಂತನೆಯ ಚರ್ಚೆಯನ್ನು ಹುಟ್ಟುಹಾಕೋದರ ಜೊತೆಗೆ ವೈಯಕ್ತಿಕ ನೆಲೆಗಟ್ಟಿನಲ್ಲೂ ಕೂಡ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಹೇಳಿದ ಹಾಗೆ ಸಮಯ, ಸಂದರ್ಭ, ಸನ್ನಿವೇಶಗಳು ಬಂದಾಗ ಧರ್ಮಾಧಿಕಾರಿಗಳು ಅಥವಾ ಧರ್ಮದ ಮುನ್ನಡೆಸುವವರು, ಸ್ವಾಮೀಜಿಗಳಾದವರು ತಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಬೇಕಾಗತ್ತೆ. ಅತಿ ಪುಟ್ಟ ಸಮುದಾಯಗಳು ಸಮಾಜದ ಪ್ರಮುಖರು ಹಾಗೆ ಧರ್ಮಾಧಿಕಾರಿಗಳ ನಾಯಕತ್ವದಲ್ಲಿ ಮಾತ್ರ ರಾಜಕೀಯ ಲಾಭವನ್ನು, ಪ್ರಾತಿನಿಧ್ಯವನ್ನು ಪಡಿಬೋದು. ಸಮುದಾಯದಲ್ಲಿ ತಮ್ಮವಾದಂತಹ ಒಂದು ನೆಲೆಯನ್ನು ಸೃಷ್ಟಿ ಮಾಡಿಕೊಳ್ಬೋದು. ಅವರ ಧ್ವನಿ ಎತ್ತಿದಾಗ ಮಾತ್ರ ಇದು ಸಾಧ್ಯ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಹೀಗೆ ಸಮಯ, ಸಂದರ್ಭ, ಸನ್ನಿವೇಶಗಳು ಬಂದಾಗ ಧರ್ಮಾಧಿಕಾರಿಗಳಾಗಲಿ ಅಥವಾ ಪೀಠಾಧ್ಯಕ್ಷರುಗಳಿರಲಿ ಅಥವಾ ಧರ್ಮಗುರುಗಳಿರಲಿ, ಹೀಗೆ ಧರ್ಮವನ್ನು ಮುನ್ನಡೆಸುವ ಯಾರೇ ಆದರೂ ರಾಜಕೀಯದಲ್ಲಿ ತಮ್ಮ ಸಮುದಾಯದ ಅಸ್ತಿತ್ವವನ್ನು ಬೆಳೆಸಬೇಕು, ಮುಂದೊಗೆದುಕೊಂಡು ಹೋಗಬೇಕು ಅನ್ನುವಾಗ ಇವೆಲ್ಲವನ್ನು ಅನುಸರಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಇಬ್ಬರು ನಾಯಕರ ಹೇಳಿಕೆಗಳು ಸ್ಪಷ್ಟ ಮತ್ತು ಸಮರ್ಥವಾದಂಥ ವಿಚಾರಧಾರೆಗಳಾಗಿದ್ದರೂ ಕೂಡ ಈಗಿನ ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಇದರ ಅವಶ್ಯಕತೆ ಇಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯ. ರಾಜಕಾರಣ ಮಾಡುವವರು ಕೆಲವು ರಾಜಕಾರಣವನ್ನು ಮಾಡಬೇಕಾಗುತ್ತೆ ಹೊರತು ಧರ್ಮಕ್ಕೆ ಸಂಬಂಧಪಟ್ಟವರು ಇಲ್ಲಿಗೆ ಬರಬಾರ್ದು ಅನ್ನುವುದು ಅಷ್ಟೇ ಸ್ಪಷ್ಟವಾದಂಥ ಮಾತು. ಹಾಗೆ ಜನ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ವಿವೇಚನಾ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಈ ಎರಡೂ ಬೆಳವಣಿಗೆಗಳ ವಿಚಾರದಲ್ಲಿ ಇಬ್ಬರು ನಾಯಕರ ಹೇಳಿಕೆಗಳು ಅಷ್ಟೇ ಸಮಂಜಸವಾಗಿದೆ. ರಾಜಕೀಯದ ವಲಯ ಇದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದರ ಮೇಲೆ ಈ ವಿಚಾರ ಬಹು ಚರ್ಚೆಗೆ ಒಳಪಡಬಹುದು. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.